ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಿ ನೋಡಿದ್ರೂ ತಗ್ಗು ಗುಂಡಿಗಳು. ಪಾಲಿಕೆಗೆ ಮುಜುಗರ ತರುವುದಕ್ಕೆ ಗುಂಡಿ ಮುಚ್ಚಿದ ವಿದ್ಯಾರ್ಥಿಗಳು. ಹೆತ್ತವರು ಕೊಟ್ಟ ಪಾಕೆಟ್ ಮನಿಯನ್ನು ಉಳಿಸಿ ಮಾದರಿ ಕಾರ್ಯ ಮಾಡಿದ್ದಾರೆ. ತಾವೇ ಸಿಮೆಂಟು, ಮರಳು, ಜಲ್ಲಿಕಲ್ಲು ಖರೀದಿಸಿ ತಂದು ರಸ್ತೆ ದುರಸ್ತಿ ಮಾಡಿದ್ದಾರೆ. ಸರ್ಕಾರ, ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನ ಮಕ್ಕಳು ಮಾಡಿದ್ದಾರೆ. ಹುಬ್ಬಳ್ಳಿ ನಗರದ ಅರುಣ್ ಕಾಲೋನಿಯಲ್ಲಿ ಅನೇಕ ಮಕ್ಕಳಿಂದ ಈ ಕೆಲಸ ಮಾಡಲಾಗಿದೆ. ವಾಹನಗಳು ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಅಂತ ಈ ರೀತಿಯಾದಂಥ ಕಾರ್ಯವನ್ನು ಮಾಡಿರೋದು. ಅರುಣ್ ಕಾಲೋನಿ ಸೇರಿ ಹಲವೆಡೆ ಗುಂಡಿ ಮುಚ್ಚಿ ಮಾದರಿ ಕಾರ್ಯವನ್ನು ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳು ಮಾಡಿರುವಂಥ ಕೆಲಸ. ನಾಚಿಕೆ ಆಗಬೇಕು ಇಲ್ಲಿನ ಅಧಿಕಾರಿಗಳಿಗೆ, ಸರ್ಕಾರಗಳಿಗೆ. ಯಾಕಂದರೆ ಅಲ್ಲಿರೋ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಅಂತ. ಇದನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಪಾಕೆಟ್ ಮನಿ ಸಿಗುತ್ತಲ್ಲ, ಆ ಪಾಕೆಟ್ ಮನಿಯಲ್ಲಿ ಇವರೇ ಹೋಗಿ ಸಿಮೆಂಟು, ಕಲ್ಲು ಇದೆಲ್ಲ ತಂದು ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡಿ ಮಾದರಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿನ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದಾರೆ. ಹಾಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಕೇವಲ ಹೆಸರಿಗೆ ಮಾತ್ರ. ಅಭಿವೃದ್ಧಿಯಲ್ಲಿ ದೊಡ್ಡದಾದಂತಹ ಶೂನ್ಯ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿದೆ. ಯಾಕೆಂದರೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಸ್ಮಾರ್ಟ್ ಸಿಟಿ ಕೇವಲ ಹೆಸರಿಗೆ ಮಾತ್ರ. ಇವತ್ತು ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ನೋಡಿದಾರಂದರೆ ನಮಗೆ ಇಲ್ಲಿ ಕಾಣ ಸಿಗೋದು ತಗ್ಗು ಗುಂಡಿಗಳು, ಧೂಳು. ಯಾಕೆಂದರೆ ಹುಬ್ಬಳ್ಳಿ ಧಾರವಾಡ ಪ್ರತಿ ವರ್ಷ ಇಲ್ಲಿ ಅಂತಂದರೆ 4-5 ಕೋಟಿ ರೂಪಾಯಿ ತಗ್ಗು ಗುಂಡಿಗಳನ್ನು ಮುಚ್ಚಲಿಕ್ಕೆ ಇಲ್ಲಿ ಅಂತಂದರೆ ಖರ್ಚು ಮಾಡುತ್ತೆ ಮಹಾನಗರ ಪಾಲಿಕೆ. ಆದರೆ ಅವಳಿ ನಗರದ ಜನರಿಗೆ ಇವತ್ತು ತಗ್ಗು ಗುಂಡಿಗಳಿಂದ ಮುಕ್ತಿ ಇವತ್ತು ಸಿಕ್ಕಿಲ್ಲ. ಹೀಗಾಗಿ ಇದರಿಂದ ಬೇಸಂತಹ ಜನರು ಇವತ್ತು ಇಲ್ಲಿರುವಂತಹ ರಸ್ತೆಗಳನ್ನು, ಯಾಕೆಂದರೆ ಈ ಒಂದು ರಸ್ತೆ ಹುಬ್ಬಳ್ಳಿಯ ಒಂದು ಮಂಜುನಾಥ್ ನಗರದಲ್ಲಿರುವಂತಹ ಒಂದು ಅರುಣಾ ಕಾಲೋನಿ. ಇಲ್ಲಿ ಒಂದು ಅರುಣಾ ಕಾಲೋನಿ ಪ್ರತಿನಿತ್ಯವೂ ಸಹ ಇಲ್ಲಿ ಅಂದರೆ ನಿತ್ಯ ಸಾವಿರಾರು ವಾಹನಗಳ ಸಂಚಾರ ಮಾಡ್ತವೆ. ಇಲ್ಲಿ ವಾಹನಗಳ ಸಂಚಾರ ಮಾಡುವಂತಹ ವೇಳೆಯಲ್ಲಿ ಅಂತಂದರೆ ಇಲ್ಲಿ ಸಾಕಷ್ಟು ಅಪಘಾತಗಳು ಇಲ್ಲಿ ಸೃಷ್ಟಿ ಆದರೂ ಸಹಿತ ಇಲ್ಲಿ ಸ್ಥಳೀಯ ನಿವಾಸಿಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಲವು ಬಾರಿ ಇಲ್ಲಿ ಅಂತಾರೆ ಮನವಿ ಮಾಡಿದ್ದಾರೆ. ಈ ರಸ್ತೆಯನ್ನು ಸುಧಾರಿಸಿ ಇಲ್ಲಿರುವಂತಹ ತಗ್ಗುಗುಂಡಿಗಳನ್ನು ಮುಚ್ಚಿ ಅಂತೇಳಿ ಮನವಿ ಮಾಡಿದ್ರು ಸಹಿತ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ತಗ್ಗುಗುಂಡಿ ಮುಚ್ಚುವಂತಹ ಗೋಳಿಗೆ ಹೋಗಿಲ್ಲ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯ ನಿವಾಸಿಗಳೇ ತಮ್ಮ ಸ್ವಂತ ಖರ್ಚಿನಿಂದ ಇವತ್ತು ಇಲ್ಲಿರುವಂತಹ ತಗ್ಗುಗುಂಡಿಗಳನ್ನು ಮುಚ್ಚಿ ಇಲ್ಲಿ ಅಂದರೆ ಅಪಘಾತಕ್ಕೆ ಮುಕ್ತಿ ನೀಡಬೇಕು, ಇದಕ್ಕೆ ಅಂತ್ಯ ಹಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆಯ ವಿರುದ್ಧ ಇಲ್ಲಿ ಅಂತಂದರೆ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿಬಿಟ್ಟ. ಇವತ್ತೇನು ಮಾಡಿರಿ ತಾವು ಇಲ್ಲಿ? ನಾವು ಇಲ್ಲಿ ಪೇವರ್ಸ್ ಹಾಕಿದ್ದೀವಿ, ಅವು ಕಿತ್ತಿದ್ವೆಲ್ಲ ಹಾಕಿ ಅದಕ್ಕೆ ಸಿಮೆಂಟ್ ಹಾಕಿದ್ವಿ. ಎಷ್ಟು ಖರ್ಚು ನೀವು ಸ್ವಂತ ಕೈ ಖರ್ಚು ಮಾಡಿದ್ರಿ? ನಾವು ಪಾಕೆಟ್ ಮನಿ ಒಳಗೆ ಇಟ್ಟಿದ್ವೆಲ್ಲ ಖರ್ಚು ಮಾಡಿವಿ. ಇಲ್ಲಿ ಏನಾಕಿತ್ತು? ಗಾಡಿಗಳೆಲ್ಲ ಏನಾಕಿತ್ತು? ಗಾಡಿಗಳೆಲ್ಲ ಅವು ಕಲ್ಲು ಎದ್ದಿದ್ದಕ್ಕೆ ಅದು ಹೈಟ್ ಆಗಿ ಎಲ್ಲ ಗಾಡಿ ಸ್ಲಿಪ್ ಆಗಿ ಬಿದ್ದಿದ್ದೀರಿ. ಇವತ್ತು ಸ್ಕೂಲ್ ರಜೆ ಐತಿ, ಹಿಂಗಾಗಿ ಕೆಲಸ ಮಾಡಿರೋಣ. ಹಾಂ ಯಾರ್ಯಾರು ಮಾಡಿದ್ರಿ ಎಲ್ಲ ಇಲ್ಲಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಎಲ್ಲರೂ ನಿಮ್ಮ ದೋಸ್ತರೆಲ್ಲ ಕೂಡ ನೀವು ಮಾಡಿರಿ ಇವತ್ತು ಲೋಕಲ್ ರಾಷ್ಟ್ರೀಯ ಸ್ವಯಂ ಸೇವಕರು. ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ಸಾಕಷ್ಟು ಬಾರಿ ಮನವಿ ಮಾಡಿರುತ್ತೆ ಅಂತ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ತಿಲ್ಲ. ಕೇವಲ ಇದೊಂದು ಏರಿಯಾ ಅಲ್ಲ, ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಿ ನೋಡಿದ್ರೆ ನಮಗೆ ಇವತ್ತು ಕಾಣಸಿಗೋದು ತಗ್ಗು ಗುಂಡಿಗಳು. ಅದಕ್ಕೆ ತಾವು ಏನು ಮಾಡಿರಿ ಸರ್ ತಾವು ಇವತ್ತು? ನಾವು ಎಷ್ಟು ಹೇಳಿದ್ರು, ಎಷ್ಟೇ ಅವ್ರಿಗೆ ಎಬ್ಬಿಸ್ಲಿಕ್ಕೆ ಹೋದ್ರು ಅವ್ರು ಯಾರೂ ಹೇಳಿಕತ್ತಿಲ್ಲ. ಅವ್ರು ಮಲ್ಕೊಂಡೂ ಇಲ್ಲ. ಮಲ್ಕೊಂಡವ್ರು ಎಬ್ಬಿಸ್ಬೋದು, ಮಲ್ಕೊಂಡವ್ರು ನಟನೆ ಮಾಡೋಂಥವ್ರಿಗೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮಾಧವ್ ಶಾಖೆ ಮತ್ತು ನಮ್ಮ ಅಕ್ಷಯ ಪಾರ್ಕ್ ನಗರ ಮಾಧವ್ ಶಾಖೆ ಸ್ವಯಂ ಸೇವಕರು ಇವ್ರಿಗೆ ಅದಕ್ಕೆ ಹೇಳಬೇಕು, ನಾವೇ ಎಲ್ಲರೂ ದುಡ್ಡು ಹಾಕೋಣಂತ ನಾವೇ ಮಾಡೋಣ ಅಂತ ಹೇಳಿ ನಮ್ಮ ಮಾಧವ್ ಶಾಖೆ ಸ್ವಯಂ ಸೇವಕರು ಎಲ್ಲರೂ ನಿಂತು ಮಾಡಿದ್ದಾರೆ. ಅವರೇ ಸಿಮೆಂಟ್ ತೊಗೊಂಬಂದು, ಅವರೇ ಜಲ್ಲಿ ತೊಗೊಂಡ್ಬಂದು, ಅವರೇ ಉಸುಕು ತೊಗೊಂಬಂದು, ಅವರೇ ಎಲ್ಲ ನಿಂತು ಮನೆಯಿಂದ ಸಲಿಕೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅವರೇ ತೊಗೊಂಬಂದು. ಇನ್ನು ಮಹಾನಗರ ಪಾಲಿಕೆ ಇನ್ನಾದರೂ ಏನು ಮಾಡ್ಬೇಕು ಸರ್? ಹೇಳ್ಬೇಕು ರೀ, ಅವರು ಹೆಚ್ಚಬೇಕು. ಮಹಾನಗರ ಪಾಲಿಕೆಯವರು ಹೇಳಬೇಕು ಮತ್ತು ಬಡಾವಣೆಯ ಜನತೆಗಳೂ ಹೇಳಬೇಕು. ಇದು ಬೇರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅನ್ನೋದು ನಾವು ನಿಂತು ಮಾಡಿದರೆ ಅದಕ್ಕೆ ಎಲ್ಲನೂ ಇಡೀ ಹುಬ್ಬಳ್ಳಿ ನಗರ ಚೆಂದಾಗ್ತದೆ. ಬೇರೆ ರಾಜಕಾರಣಿ ಮೇಲೆ ಅಥವಾ ಇವ್ರ ಮೇಲೆ ನಾವು ನಂಬ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಅವಳಿ ನಗರದಲ್ಲಿರುವಂತಹ ತಗ್ಗು ಗುಂಡಿಗಳನ್ನು ಇಲ್ಲಿಂದ ಮುಚ್ಚುವಂತಹ ಕೆಲಸ ಮಾಡಿ ಏನು ಅಪಘಾತಗಳಾಗ್ತವೆ ಆ ಅಪಘಾತಗಳಿಗೆ ಮುಕ್ತಿ ನೀಡಬೇಕು ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲರ್ಗುಪ್ಪ, TV5 ಹುಬ್ಬಳ್ಳಿ.